ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಆರೋಗ್ಯದಲ್ಲಿ ಇದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಎಲ್ಲರಿಗಾಗಿ ಈ ದಿನ ಪ್ರಾರ್ಥಿಸುತ್ತೇನೆ. ದೇವರು ಸಮೃದ್ಧಿಯಾಗಿ ಎಲ್ಲರನ್ನೂ ಅನುಗ್ರಹಿಸಲಿ. ದೇವರ ಅನುಗ್ರಹ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ಹಸ್ತಾಂತರಿಸುವ ಸಮಯವಿದ್ದು, ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸುವ ಈ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಂದೊಂದು ಕುಟುಂಬವು ಅನುಗ್ರಹಿಸಲ್ಪಡಲಿ. ಆದಿಯಲ್ಲಿ ಸಂಭವಿಸಿದ ಅದ್ಭುತಗಳು ಇವರ ಜೀವನದಲ್ಲಿ ಸಂಭವಿಸಲಿ. ಅದೇ ವಿಶ್ವಾಸದಿಂದ ನಮ್ಮ ಅವಸ್ಥೆಯನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ನಮ್ಮ ಮನೆಯನ್ನು, ನಮಗೆ ಸಂಬಂಧಪಟ್ಟ ಒಂದೊಂದು ಕಾರ್ಯಗಳನ್ನು ನಿರೀಕ್ಷೆಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಕೆಲವು ಅನುಗ್ರಹಗಳು ದೇವರು ಪ್ರಥಮವಾಗಿ ಮಾಡುವಾಗ ಅವರಿಗೆ ಅದು ಒಂದು ಪ್ರಚೋದನೆ ನೀಡುತ್ತದೆ. ಒಮ್ಮೆ ಪ್ರಾರ್ಥಿಸಿದರೆ, ದೇವರ ವಾಕ್ಯವನ್ನು ಆಲಿಸಿದ್ದರೆ ಎಂಬ ಒಂದು ಮನಸ್ಸು ಅವರಿಗೆ ಉಂಟಾಗುತ್ತದೆ. ದೇವರಲ್ಲಿ ಆಶ್ರಯಿಸಿ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ಒಬ್ಬರನ್ನು ಸಹ, ಒಂದು ಉಳಿತನ್ನು ಸಹ, ಒಂದು ದುಷ್ಟಶಕ್ತಿಗೂ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕಾರಣ ಅದು ದೇವರ ವಾಕ್ಯದಲ್ಲಿ ಲಭಿಸುವ ಉಳಿತಾಗಿದೆ. ಇಂದು ನಮ್ಮ ಎಲ್ಲ ಕಾರ್ಯಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಪ್ರಿಯರೇ, ಕಾನಾ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದಾಗ ದೇವರು ಮಾಡಿದ ಪ್ರಥಮ ಅದ್ಭುತವಾಗಿದೆ. ಮತ್ತೆ ಮರಿಯಮ್ಮವರು ಹೇಳುತ್ತಾರೆ, ಆತ ಹೇಳಿದ ಹಾಗೆ ಮಾಡಿರಿ ಎಂದು. ಮದುವೆ ಮನೆಯಲ್ಲಿ ಅದ್ಭುತಕ್ಕೆ ಕಾರಣವಾಗಿದ್ದು ಯೇಸುವಿನ ಮಾತನ್ನು ಕೇಳಿ ಪಾಲಿಸಿದ್ದರಿಂದ. ಆ ಸೇವಕರು ವಿರೋಧ ಮಾತನಾಡಿಲ್ಲ. ಯೇಸು ಸ್ವಾಮಿ ಹೇಳಿದ್ದ ಹಾಗೆಯೇ ಮಾಡಿದರು. ದೇವರ ವಾಕ್ಯವನ್ನು ಪಾಲಿಸಿದರು. ಅದಾಗಿದೆ ಅಲ್ಲಿ ಒಂದು ಅದ್ಭುತಕ್ಕೆ ಕಾರಣವಾಗಿದ್ದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಂದು ಅನುಗ್ರಹ, ಕೃಪೆಯು ನಿಮ್ಮ ಜೀವನದಿಂದ ತಪ್ಪಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಕಾನಾ ಮದುವೆಯಲ್ಲಿ ಯೇಸುವಿನ ಮಾತನ್ನು ಆ ಸೇವಕರು ಕೇಳಿದರು. ಅಲ್ಲೇ ಒಂದು ಅದ್ಭುತ ನಡೆಯಿತು. ಅವರು ಕೇಳದಿದ್ದರೆ ಆ ಅದ್ಭುತ ಅಲ್ಲಿ ನಡೆಯುತ್ತಿರಲಿಲ್ಲ. ಸರಿಯಾದ ಸಮಯದಲ್ಲಿ, ನಿಯೋಗದಲ್ಲಿ ಆ ಕಾರ್ಯವನ್ನು ಅವರು ಮಾಡಿ ಮುಗಿಸಿದ್ದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರಿಗೆ ನಮ್ಮ ಜೊತೆ ಇರುವ ಸಂಬಂಧವನ್ನು ನಾವು ದೂರ ಮಾಡಿಕೊಳ್ಳಬಾರದು. ದೇವರ ಹತ್ತಿರ ಇರುವ ನಮ್ಮನ್ನು ದೇವರು ಅನುಗ್ರಹಿಸುತ್ತಾರೆ, ನಮ್ಮನ್ನು ಉನ್ನತಕ್ಕೆ ಏರಿಸುತ್ತಾರೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.